ಆತ್ಮೀಯರೇ ನಮಸ್ಕಾರ. ನವೀನ್ ಹಳೆಮನೆ ಚಾನಲ್ ಪರಿಚಯಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾನು ಕೃಪಾಕರ ಸೇನಾನಿಯವರು ರಚಿಸಿರುವಂತಹ ಕೆನ್ನಯ್ಯ ಜಾಡಿನಲ್ಲಿ ಅನ್ನುವಂಥ ಪುಸ್ತಕವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇದರ ಲೇಖಕರಾಗಿರುವಂತಹ BS ಕೃಪಾಕರ ಮತ್ತು K ಸೇನಾನಿ ಮೈಸೂರಿನವರು. ಇವರು ಜೀವವಿಜ್ಞಾನದ ಗಂಭೀರ ವಿದ್ಯಾರ್ಥಿಗಳು. ಇವರು ನ್ಯಾಷನಲ್ ಜಿಯೋಗ್ರಫಿಕ್, ಡಿಸ್ಕವರಿ ಚಾನಲ್, ಆರ್ಟೆ ಚಾನಲ್ ಮತ್ತು ಅನಿಮಲ್ ಪ್ಲಾನೆಟ್ ಸಂಸ್ಥೆಗಳಿಗಾಗಿ ವನ್ಯಜೀವಿ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಇವರು ನಿರ್ಮಿಸಿರುವಂತಹ ದ ಪ್ಯಾಕ್ ಚಿತ್ರಕ್ಕೆ ಪ್ರತಿಷ್ಠಿತ ವೈಲ್ಡ್ ಸ್ಕ್ರೀನ್ ಚಲನಚಿತ್ರೋತ್ಸವದಲ್ಲಿ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಈ ಪ್ರಶಸ್ತಿಯನ್ನು ಇಡೀ ಏಷ್ಯಾದಲ್ಲಿ ಇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇವತ್ತಿಗೂ ಸಿಕ್ಕಿಲ್ಲ. ಇದು ಒಂದು ಹೆಮ್ಮೆಯ ವಿಷಯ. ಅವರು ಇದೇ ವಿಷಯವಾಗಿ ಹಲವಾರು ಲೇಖನಗಳನ್ನು ಕೂಡ ಪ್ರಜಾವಾಣಿ ಪತ್ರಿಕೆಗೆ ಬರೆದಿದ್ದರು. ಆ ಪತ್ರಿಕೆಯಲ್ಲಿ ಬರೆದಿದ್ದ ಲೇಖನಗಳ ಒಟ್ಟು ಸಂಗ್ರಹವೇ ಕೆನ್ನಯ್ಯ ಜಾಡಿನಲ್ಲಿ ಅನ್ನುವಂತಹ ಪುಸ್ತಕ. ಈ ಲೇಖಕರದು ಇದು 3ನೇ ಪುಸ್ತಕ. K ಪುಟ್ಟಸ್ವಾಮಿಯವರ ಜೊತೆ ಸೇರಿ ಜೀವಜಾಲ ಅನ್ನೋ ಒಂದು ಪುಸ್ತಕವನ್ನು ಅಭಿನವದವರು ಪ್ರಕಟಿಸಿದರು. ಮತ್ತು ಸೆರೆಯಲ್ಲಿ ಕಳೆದ 14 ದಿನಗಳು ವೀರಪ್ಪನ್ ದಂತಚೋರ ಇವರನ್ನು ಅಪಹರಿಸಿಕೊಂಡು ಹೋದಂಥ ಅನುಭವವನ್ನು ಆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇನ್ನು ಈ 3ನೇ ಪುಸ್ತಕ ಕೆನ್ನಯ್ಯ ಜಾಡಿನಲ್ಲಿ. ಈ ಪುಸ್ತಕದಲ್ಲಿ ಒಟ್ಟು 21 ಅಧ್ಯಾಯಗಳಿದೆ, 194 ಪುಟಗಳಿದೆ. 2023ರಲ್ಲಿ ಪ್ರಕಟವಾಗಿರುವಂಥದ್ದು. ಇದು 6ನೇ ಮುದ್ರಣವನ್ನು ಕಂಡಿದೆ. ಇದರ ಬೆಲೆ ₹171 ಇದೆ. ಈ ವಿಡಿಯೋದಲ್ಲಿ ಬಳಸಿರುವಂತಹ ಚಿತ್ರಗಳು ಇಂಟರ್ನೆಟ್ಟಿಂದ ತೊಗೊಂಡಿರುವಂಥವು. ಮತ್ತಷ್ಟು ಚಿತ್ರಗಳು ಈ ಪುಸ್ತಕದಿಂದನೇ ತೊಗೊಂಡಿರುವಂಥದ್ದು, ಚುಕ್ಕಿ ಚಿತ್ರಗಳನ್ನು ಮಾಡಿರೋವಂಥದ್ದು, ಅದನ್ನು ತೊಗೊಂಡಿದ್ದೀವಿ. ಜೊತೆಗೆ ರಾಮನಗರದ ಸಹೃದಯರ ಪುಸ್ತಕ ಮಂಥನ ಬಳಗಕ್ಕೆ ಕೃಪಾಕರ ಸೇನಾನಿಯವರು ಭೇಟಿ ಕೊಟ್ಟು ನಮ್ಮೆಲ್ಲರ ಜೊತೆ ಈ ಪುಸ್ತಕದ ಬಗ್ಗೆ ಚರ್ಚೆ ಮಾಡಿದಾಗ ತೆಗೆದುಕೊಂಡಿರುವಂತಹ ಛಾಯಾಚಿತ್ರಗಳನ್ನು ಕೂಡ ನಾವು ಬಳಸಿದ್ದೀವಿ. ಈ ಪುಸ್ತಕ ಮಂಥನ ಬಳಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಜಾಡಿನಲ್ಲಿ ನಾವು ಹೊರಟಾಗ ನಮಗೆ ನವಿಲುಗಳು ಸಿಗ್ತವೆ, ಜಿಂಕೆಗಳು ಸಿಗ್ತವೆ, ಆನೆಗಳು ಸಿಗ್ತವೆ, ಹುಲಿ, ಚಿರತೆ, ಕಾಡಿನ ಮೂಲ ನಿವಾಸಿಗಳು ಸಿಗ್ತಾರೆ, ಮತ್ತು ಕಾಡು ನಾಯಿಗಳು ಸಿಗ್ತವೆ. ಇವೆಲ್ಲವೂ ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದ್ದಾವೆ. ವನ್ಯಜೀವಿ ಚಲನಚಿತ್ರ ಮಾಡುವ ಹಾದಿಯಲ್ಲಿ ದಾರಿ ತಪ್ಪಿ ಅಲೆಯುತ್ತಾ ಇದ್ದಾಗ ಕಂಡ ಅನೇಕ ಘಟನೆಗಳು ಈ ಪುಸ್ತಕದ ಬರಹಗಳ ಮೂಲ ಆಕರಗಳಾಗಿವೆ. ವಿವಿಧ ಘಟನೆಗಳ ಮೂಲಕ ಈ ಪರಿಸರದಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎನ್ನುವುದನ್ನು ಮತ್ತೆ ಮತ್ತೆ ಲೇಖಕರು ಮನಗಂಡಿರೋದನ್ನು ಓದಿಗರಿಗೆ ಮನಗಾಣಿಸಿದ್ದಾರೆ. ಕಾಡಿನಲ್ಲಿ ನಡೆದಾಡ್ತಾ ಇವರು 30 ವರ್ಷಗಳನ್ನೇ ಕಳೆದಿದ್ದಾರೆ. ಮೌನವಾಗಿ ಜೀವರಾಶಿಯ ವಿಸ್ಮಯಗಳನ್ನು ದೂರದಿಂದ ಗಮನಿಸುತ್ತಾ ಕಲಿತಾ ಇದ್ದಾರೆ. ನಮಗೆಲ್ಲರಿಗೂ ಅವರ ಕಲಿಕೆಯನ್ನು ಈ ಬರಹಗಳ ಮೂಲಕ ದಾಟಿಸಿದ್ದಾರೆ. ಸಾಮಾನ್ಯವಾಗಿ ಪ್ರಾಣಿಗಳು ಮನುಷ್ಯರನ್ನು ನಂಬೋದಿಲ್ಲ ಅನ್ನೋವಂಥದ್ದು ಸತ್ಯ. ಆದರೂ ಕೂಡ ಅವುಗಳು ಕೂಡ ಇವರ ಇರುವಿಕೆಯನ್ನು ಒಪ್ಕೊಳ್ಳೋವಂಥದ್ದು, ವಿಶ್ವಾಸ ಇಡೋದಕ್ಕೆ ಸಮಯ ತಗೊಳ್ಳೋ ಅಂಥದ್ದನ್ನು ಇವರು ಗಮನಿಸಿ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಸೂಕ್ಷ್ಮವಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಗಮನಿಸ್ತಾ ಪರಿಸರಕ್ಕೆ, ವನ್ಯಜೀವಿಗಳಿಗೆ, ವನವಾಸಿ ಮನುಷ್ಯರಿಗೆ ಹೇಗೆ ತಮ್ಮದೇ ಆದ ರೀತಿ ನೀತಿಗಳಿರ್ತವೆ, ಅವು ನಗರ ಪ್ರದೇಶದವರ ಗ್ರಹಿಕೆಗೆ ಸುಲಭವಾಗಿ ದಕ್ಕುವಂಥ ವಿಚಾರಗಳಲ್ಲ ಎನ್ನುವುದನ್ನು ಕೂಡ ವಿವಿಧ ಪ್ರಕರಣಗಳು, ಪ್ರಾಣಿಗಳು, ವ್ಯಕ್ತಿಗಳ ನಡತೆಯನ್ನು ಹೇಳೋದ್ರ ಮೂಲಕ ಅವರು ವಿವರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಅವರ ಜೊತೆಯಲ್ಲಿದ್ದ ಕಾಡಿನ ಹುಡುಗ ಆನೆ ಕಂಡಕ್ಷಣ ಸರಸರನೆ ಹತ್ತಿರದ ಮರವನ್ನು ಏರಿಬಿಡುತ್ತಾನೆ. ಇವರು ಕೂಡ ಇನ್ನೊಂದು ಹತ್ತಿರದ ಮರ ಹತ್ತಿರ್ತಾರೆ ಅಂತ ಅವನು ಭಾವಿಸ್ತಾನೆ ಅಷ್ಟೇ. ಆದರೆ ನಗರದ ಜನ ಅದೆಷ್ಟು ಅಸಹಾಯಕರು ಅಂತ ಅವನಿಗೆ ಅರಿವಿರಲಿಕ್ಕಿಲ್ಲ ಎಂದು ಅವರು ಹೇಳ್ತಾರೆ. ಹೀಗೆ ಒಂದು ಸೂಕ್ಷ್ಮ ಜಗತ್ತನ್ನು ಅವರ ಸೂಕ್ಷ್ಮ ಗ್ರಹಿಕೆಯ ಮೂಲಕ ಹೇಗೆ ಅವರು ಮನಗಂಡರು ಅನ್ನೋವಂಥದ್ದನ್ನು ಹೇಳ್ತಾನೆ ವಿಶ್ವದ ಸಮಗ್ರತೆಯ ಬಗ್ಗೆ ಕೂಡ ನಮಗೆ ವಿಶಿಷ್ಟವಾಗಿರುವಂಥ ಅರಿವನ್ನು ಒಂದು ಲೇಖನದಲ್ಲಿ ಅವರು ನೀಡ್ತಾ ಹೋಗ್ತಾರೆ. ಈ ಪುಸ್ತಕದ ಪುಟ 136ರಲ್ಲಿ ಇರುವಂಥ
ಒಂದು ಭಾಗವನ್ನು ಓದ್ತೀನಿ ಕೇಳಿ. ವಿಶ್ವದಲ್ಲಿ 100 ಬಿಲಿಯನ್ಗೂ ಹೆಚ್ಚು ತಾರಾಪುಂಜಗಳಿವೆ. ಪ್ರತಿ ತಾರಾಪುಂಜಗಳಲ್ಲೂ 100 ಬಿಲಿಯನ್ಗೆ ಮೀರಿದ ನಕ್ಷತ್ರಗಳಿವೆ. ಈ ಪಟ್ಟಿಯಲ್ಲಿ ಗ್ರಹ ಅಥವಾ ಉಪಗ್ರಹಗಳು ಸೇರಿಲ್ಲ. ಅಂದರೆ ನಮ್ಮ ಸೂರ್ಯ ಒಂದು ತಾರಾಪುಂಜದ 10,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ಪುಟ್ಟ ನಕ್ಷತ್ರ ಮಾತ್ರ. ಹಾಗಾಗಿ ಇಡೀ ವಿಶ್ವದ ಪರಿಕಲ್ಪನೆಯಲ್ಲಿ ಸೌರವ್ಯೂಹ ಎಂಬುದು ಒಂದು ಚುಕ್ಕಿ ಮಾತ್ರ. ಸೂರ್ಯ ಒಂದು ಧೂಳಿನ ಕಣವಾದರೆ ಭೂಮಿ ಒಂದು ಅಣುವಿನಂತೆ. ಅಲ್ಲಿಗೆ ಮನುಷ್ಯನ ಗಾತ್ರವನ್ನು ನೀವೇ ಊಹಿಸಿಕೊಳ್ಳಿ. ಹಾಗಿದ್ದು ಈ ಭೂಮಿ ಒಂದು ಅಪೂರ್ವ ಗ್ರಹ. ನಮಗೆ ಈವರೆಗೆ ತಿಳಿದಿರುವಂತೆ ಜೀವಿಗಳಿಗಿರುವ ಏಕಮಾತ್ರ ಆಕಾಶಕಾಯ. ಲೆಕ್ಕವಿಲ್ಲದಷ್ಟು ಕಾಕತಾಳೀಯತೆ ಮತ್ತು ಆಕಸ್ಮಿಕಗಳ ಸಮ್ಮಿಳನಗಳಿಂದ ಉಗಮಗೊಂಡು ವಿಕಾಸ ಹೊಂದಿದ ಮಾನವ ಇಂದು ವಿಶ್ವದ ವಿಸ್ಮಯಗಳನ್ನು ಕೆಲಮಟ್ಟಿಗೆ ಅರ್ಥೈಸುವ, ವಿಶ್ಲೇಷಿಸುವ ಮಟ್ಟಕ್ಕೇರಿದ್ದಾನೆ. ಆದರೆ ತೇಲುತ್ತಿರುವ ಈ ಅಪೂರ್ವ ಜೀವಚೈತನ್ಯದಲ್ಲಿ ಒಬ್ಬನಾಗಿರುವ ಆತ ತನ್ನ ಅದೃಷ್ಟವನ್ನು ಮನಗಾಣದೆ ತನ್ನ ಸುತ್ತಲಿನ ಜೀವ ಪರಿಸರವನ್ನು ಗೌರವಿಸುವ, ಪ್ರೀತಿಸುವ, ಆಸ್ವಾದಿಸುವ ಬದಲು ಕ್ಷುಲ್ಲಕ ವಿಚಾರಗಳಲ್ಲಿ ಕಳೆದು ಹೋಗಿದ್ದಾನೆ. ಜೀವ ಸಂಕುಲದ ವಿಕಾಸದ ಹಾದಿಯನ್ನು, ಭೂಮಿ ಹಾಗೂ ಇತರೆ ಆಕಾಶಕಾಯಗಳ ಹುಟ್ಟನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದಾಗ ಎಲ್ಲದರ ನಡುವೆ ಇರುವ ನಿಕಟ ಸಂಬಂಧಗಳ ಚಿತ್ರಣ ಮೂಡುತ್ತದೆ. ಬಿದ್ದಿರುವ ಕಲ್ಲು, ಮಲಗಿರುವ ಮಣ್ಣು, ಹರಿಯುವ ನೀರು, ಬೀಸುವ ಗಾಳಿ, ಗಿಡ, ಮರ, ಪ್ರಾಣಿ, ಮಾನವ ಎಲ್ಲವೂ ಸೇರಿದಂತೆ ಆ ಎಲ್ಲ ಬಿಹೇವಿಯರನ್ನು ಕೂಡ ನಾವು ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಕ್ಯಾಪ್ಟಿವೇಷನಲ್ಲಿ ಅನ್ನೋವಂಥದ್ದು ಈ ನಿರೂಪಣೆಗಳಿಂದ ನಮಗೆ ಅರ್ಥ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಪುಸ್ತಕದ ಲೇಖನಗಳಿಗೆ ಕಾರಣವಾಗಿರುವ ಅನುಭವಗಳನ್ನು ನೀಡಿರುವ ಕಾಡುನಾಯಿಗಳ ಬಗ್ಗೆ ವಿಸ್ತೃತವಾದ ಲೇಖನಗಳು ಈ ಪುಸ್ತಕದಲ್ಲಿವೆ. ಮನುಷ್ಯನ ಕಣ್ಣಿಗೆ ಬೀಳದ ಸೂಕ್ಷ್ಮ ಜೀವಿಗಳಾದ ಇವನ್ನು ವರ್ಷಗಟ್ಟಲೆ ಗಮನಿಸಿ, ಚಿತ್ರೀಕರಿಸಿ, ಅವುಗಳ ಇಡೀ ಕುಟುಂಬದ ಸದಸ್ಯರನ್ನು, ನಾಯಕರನ್ನು, ಬೇಟೆಯ ವಿಧಾನವನ್ನು, ಅವು ಎದುರಿಸಿದ ಅಪಾಯಗಳನ್ನು, ಏರುಪೇರಾಗುವ ನಾಯಕ ಸ್ಥಾನವನ್ನು, ಸುಮಾರು 100 ಚದರ ಕಿಲೋಮೀಟರ್ ವಿಸ್ತೀರ್ಣದ ಕಾಡನ್ನು ತಮ್ಮ ಗುಂಪಿನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಈ ಕಾಡು ನಾಯಿಗಳ ಹೆಸರುಗಳನ್ನು ಕೂಡ ಇವರೇ ಇಟ್ಕೊಂಡು ಅವನ್ನು ಗುರುತಿಸಿ ಸೋಲೋ ಅಂತ ಕರೀತಾರೆ, ಸೋಲೋ 2 ಅಂತ ಕರೀತಾರೆ, ಮತ್ತು ಸೋಲೋನ ಸಂಗಾತಿ ಯಾರು ಅಂತ ಗುರುತಿಸ್ತಾರೆ. ಇವೆಲ್ಲವನ್ನು ಕೂಡ 15 ವರ್ಷಗಳ ಕಾಲ ಹಿಂಬಾಲಿಸ್ಕೊಂಡು ಅವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ಅದನ್ನು ಕದನ ಕುತೂಹಲದಿಂದ ಈ ಬರಹಗಳು ಈ ಅಮೂಲ್ಯ ಪುಸ್ತಕದಲ್ಲಿ ದಾಖಲಾಗಿದ್ದಾವೆ. ಇನ್ನು ಪರಿಸರದಿಂದನೇ ಹುಟ್ಟಿರುವಂತಹ ಬರಗಾಲವೂ ಕೂಡ ಪರಿಸರ ತನಗೆ ತಾನೇ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ ಅನ್ನೋವಂಥದ್ದು ಅವರಿಗೆ ಹೇಗೆ ಅರಿವಾಯಿತು, ಯಾವ ಯಾವ ಗಿಡಗಳು ಯಾವಾಗ ಬೆಳಿಬೇಕು, ನಾವು ಎಲ್ಲೆಲ್ಲಿಂದನೋ ತಂದು ಹಾಕಿದಂಥ ಗಿಡಗಳು ಕೆಲವು ಬೆಳೀಲೇ ಇಲ್ಲ, ಕೆಲವು ತುಂಬ ಹುಲಸಾಗಿ ಬೆಳ್ಕೊಂಡ್ವು. ಮತ್ತು ಪರಿಸರಕ್ಕೆ ಗೊತ್ತಿರುತ್ತೆ ಏನನ್ನು ಉಳಿಸ್ಕೋಬೇಕು, ಯಾವ ಜೀವಿಯನ್ನು ಅವನತಿಗೆ ಕಳಿಸ್ಬೇಕು, ಯಾವುದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು, ಯಾವ ಗಿಡಗಳನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಪರಿಸರಕ್ಕೆ ತನ್ನದೇ ಆದ ಯೋಜನೆ ಇರುತ್ತೆ ಅನ್ನೋ ಅಂಥದ್ದನ್ನು ಇವರು ಒಂದು ಲೇಖನದಲ್ಲಿ ವಿವರಿಸ್ತಾರೆ. ಈ ಮನುಷ್ಯ ಪ್ರಾಣಿಯನ್ನು ಸುತರಾಮ್ ನಂಬದೇ ಇರುವಂತಹ ಕಾಡು ನಾಯಿಗಳು, ನವಿಲುಗಳು ಮುಂತಾದ ವನ್ಯಜೀವಿಗಳ ವಿಶ್ವಾಸವನ್ನು ಕೂಡ ಲೇಖಕರು ಗಳಿಸುವುದು ಹೇಗೆ ಸಾಧ್ಯ ಆಯಿತು ಅನ್ನೋವಂಥದ್ದು ಅವರು ಹೇಳಿರುವಂಥ ಕಥೆಗಳಲ್ಲೇ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಒಂದು ಪರಿಸರ ಕೇಂದ್ರಿತವಾದವನ್ನು ನಾವು ಎಕೋಸೆಂಟ್ರಿಸಮ್ ಅಂತ ಏನು ಕರಿತೀವಿ, ಅದು ನಾವು ಆಂಥ್ರೋಪೋಸೆಂಟ್ರಿಸಮಿಂದ ಅಂದರೆ ಮಾನವ ಕೇಂದ್ರಿತ ಆಲೋಚನೆಗಳಿಂದ ಹೊರತಾಗಿರುವಂಥದ್ದು. ಪರಿಸರ ಕೇಂದ್ರಿತವಾದವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಅನನ್ಯ ಕೃತಿ ಈ ಕೆನ್ನಾಯಿಯ ಜಾಡಿನಲ್ಲಿ ಆಗಿದೆ. ಪರಿಸರದ ಭಾಗವೇ ಆಗಿರುವಂಥ ನಾವು ಪರಿಸರವನ್ನು ನಾಶ ಮಾಡಿಯೂ ಕೂಡ ನಾವು ಮಾತ್ರ ಸುರಕ್ಷಿತವಾಗಿ ಉಳ್ಕೋತೀವಿ ಅಂತ ಹೇಳೋವಂಥದ್ದು ಅಸಾಧ್ಯದ ಮಾತಲ್ವಾ. ಅರಿತು ಬಾಳೋಣ. ನಮಸ್ಕಾರ. ನಾನು ಇನ್ನೊಂದು ಹೊಸ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.